ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಬಹಳಷ್ಟು ಜನ ರೈತರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳನ್ನ ಮಾಹಿತಿನ ತಿಳಿಸ್ಕೊಡಿ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅದರಲ್ಲಿ ಮುಖ್ಯವಾಗಿ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನ ಯಾವಾಗ ಬರುತ್ತೆ, ಜಮಾ ಆಗುತ್ತೆ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು. 22ನೇ ಕಂತಿನ ನಾಳೆ ಜಮಾ ಆಗುತ್ತಾ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದರೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಫ್ರೂಟ್ಸ್ ಐ ಡಿ ಬಗ್ಗೆ ಮತ್ತು ಸೆಂಟ್ರಲ್ ಫಾರ್ಮರ್ ಐ ಡಿ ಬಗ್ಗೆ ಕಮೆಂಟ್ಸ್ಗಳನ್ನು ಮಾಡ್ತಾಯಿದ್ರು. ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ತಮಗೆ ನಾಳೆ ಜಮಾ ಆಗುತ್ತಾ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣನ, ತಮಗೆ ಎಲ್ಲವೂ ಕೂಡ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ, ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರೋದಿಲ್ಲ, ಸ್ಕ್ರೀನ್ ಮೇಲೆ ನೋಡ್ಕೋಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದ್ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಒನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 22ನೇ ಕಂತಿನ ಯಾರಿಗೆ ಬರುತ್ತೆ, ಯಾರಿಗೆ ಬರೋಲ್ಲ, ಎಲ್ಲವೂ ಕೂಡ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ, ಬನ್ನಿ ವೀಕ್ಷಕರೇ. ಕೆಲವೊಂದಿಷ್ಟು ಜನರು ನಮಗೆ ಕಮೆಂಟ್ಗಳ ಮೂಲಕ ಅಪ್ಡೇಟ್ಗಳನ್ನು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು. ಯಾವುದ್ರ ಬಗ್ಗೆ ಅಪ್ಡೇಟ್ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು ಅಂತಂದರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನ ನಾಳೆ ಬಿಡುಗಡೆ ಆಗ್ತಾ ಇದ್ದೇನಾ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ, ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಹಿತಿಗಳನ್ನು ಕೇಳಿ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡಿದರು. ವೀಕ್ಷಕರು, ತಮಗೆ ಹೇಳೋದಾದರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನ ನಾಳೆ ಬಿಡುಗಡೆ ಆಗ್ತಾ ಇಲ್ಲ ವೀಕ್ಷಕರೇ. ಯಾಕೆ ಅಂತಂದರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನ ಬಿಡುಗಡೆ ಆಗಬೇಕು ಅಂತಂದರೆ 4 ಅಥವಾ 5 ದಿನಗಳ ಮುಂಚಿತವಾಗಿ ಮಾಹಿತಿನ ನಿಖರವಾಗಿ ದಿನಾಂಕನ ಕೂಡ ಒಂದು ಪ್ರಕಟ ಮಾಡ್ತಾರೆ. ಪ್ರಕಟ ಮಾಡಿದ ಮೇಲೆ ಆ ಒಂದು ದಿನನೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಬಿಡುಗಡೆ ಮಾಡ್ತಾರೆ. ಎಲ್ರಿಗೂ ಕೂಡ DBT ಮುಖಾಂತರ ನೇರವಾಗಿ ಹಣ ಜಮಾ ಆಗುವಂಥದ್ದು. ಯಾಕೆ ಅಂತಂದರೆ, ಪ್ರತಿ ಬಾರಿಯೂ ಪ್ರತಿ ಕಂತುಗಳು ಬಿಡುಗಡೆ ಮಾಡಬೇಕು ಅಂತಂದರೆ ನಿರ್ದಿಷ್ಟವಾದಂಥ ಒಂದು ದಿನಾಂಕನ ಫಿಕ್ಸ್ ಮಾಡ್ತಾರೆ. ಆ ಒಂದು ದಿನಾಂಕಕ್ಕೆ ಹಣನ ಬಿಡುಗಡೆ ಮಾಡ್ತಾರೆ ವೀಕ್ಷಕರೇ. ಇವಾಗ ನೀವು PM ಕಿಸಾನ್ ವೆಬ್ಸೈಟಲ್ಲಿಯೂ ಕೂಡ ನೋಡ್ಕೊಳ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಅಪ್ಡೇಟ್ ಆಗಿಲ್ಲ ವೀಕ್ಷಕರೇ. ಇನ್ನೂ ಕೂಡ ಇಲ್ಲಿ ನೋಡ್ಕೊಳ್ಬೋದು 21ನೇ ಕಂತಿನ ಯಾವ ದಿನಾಂಕಕ್ಕೆ ಬಿಡುಗಡೆ ಆಗಿದೆ ಅಂತ ಅಷ್ಟೇ ಇಲ್ಲಿ ಅಪ್ಡೇಟ್ ಆಗಿರುವಂಥದ್ದು. ಅಂತಂದರೆ 21ನೇ ಕಂತಿನ ತಮಿಳುನಾಡಿನ ಕೊಯಮತ್ತೂರದಿಂದ ನವೆಂಬರ್ 19ನೇ ತಾರೀಕು ಒಂದು ಹಣನ ಬಿಡುಗಡೆ ಆಗಿರುವಂಥದ್ದು. ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ಕೊತಾ ಇದ್ದರೆ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ ವೀಕ್ಷಕರೇ. ಮತ್ತು ಅದೇ ರೀತಿಯಾಗಿ ನೀವು ಮತ್ತೊಂದು ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು, PM ಈವೆಂಟ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ. ಅಲ್ಲಿಯೂ ಕೂಡ ಈ ಒಂದು ಹಣನ ಬಿಡುಗಡೆ ಆಗುವ ಮುಂಚಿತವಾಗಿ 4 ದಿನಗಳ ಮುಂಚಿತ ಅಪ್ಡೇಟ್ ಆಗುವಂಥದ್ದು. ಅಂತಂದರೆ ವೀಕ್ಷಕರೇ, ಯಾವ ಒಂದು ರಾಜ್ಯದಿಂದ, ಯಾವ ಜಿಲ್ಲೆಯಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಮಾನ್ಯ ಪ್ರಧಾನಮಂತ್ರಿಯವರು ಎಲ್ಲಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೀಟಾಗಿ ವಿವರವಾಗಿ ದಿನಾಂಕನೂ ಕೂಡ ಪ್ರಕಟ ಮಾಡುವಂಥದ್ದು. ಹೀಗೆ ನೀವು ಕೂಡ ನಿಮ್ಮ ಒಂದು ಮೊಬೈಲ್ ಮುಖಾಂತರವೇ ನಿಖರವಾದಂಥ ದಿನಾಂಕನ ತಿಳಿದುಕೊಳ್ಬೋದು. ಯಾರೆಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನ ನಾಳೆ ಬಿಡುಗಡೆ ಆಗ್ತಾ ಇದೆ ಅಂತ ತಿಳ್ಕೊಳ್ತಾ ಇದ್ರಿ, ಯಾವುದೇ ರೀತಿಯಾಗಿರ್ತಕ್ಕಂಥ ನಾಳೆ ಹಣನ ಬಿಡುಗಡೆ ಆಗ್ತಾ ಇಲ್ಲ ವೀಕ್ಷಕರೇ. ಕಂಪಲ್ಸರಿಯಾಗಿ ತಮಗೆ ಮಾಹಿತಿನ ಕಂಪ್ಲೀಟಾಗಿ ನಿಖರವಾದಂಥ ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಹಣ ಬಿಡುಗಡೆ ಮಾಡುವಂಥ ಪ್ರೊಸೆಸ್ ಏನಿದೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಇನ್ನೂ ಕೂಡ ಸ್ವಲ್ಪ ಪೆಂಡಿಂಗ್ ಇರುವಂಥದ್ದು. ಯಾಕೆ ಅಂತಂದರೆ, ಈಗಾಗಲೇ ದೇಶದಲ್ಲಿ ಸೆಂಟ್ರಲ್ ಫಾರ್ಮರ್ ಐ ಡಿಗಳನ್ನು ಯಾರೆಲ್ಲ ಹೊಂದಿಲ್ಲ ಅಂಥವ್ರದ್ದು ಸೆಂಟ್ರಲ್ ಫಾರ್ಮರ್ ಐ ಡಿಗಳನ್ನು ರಚನೆ ಮಾಡ್ತಾ ಇರುವಂಥದ್ದು. ಹೀಗಾಗಿ ಪ್ರತಿಯೊಬ್ಬರು ಕೂಡ ಈ KYC ಮತ್ತು ಆಧಾರ್ ಕನ್ಸೆಂಟ್ ಅಂತಂದರೆ ರೈತರ ಒಪ್ಪಿಗೆಗಳನ್ನು, ಫ್ರೂಟ್ಸ್ ಐ ಡಿ ಯಾರೆಲ್ಲ ಒಂದು ಕರ್ನಾಟಕದಲ್ಲಿ ಫ್ರೂಟ್ಸ್ ಐ ಡಿಗಳನ್ನು ಹೊಂದಿದಂಥವ್ರು ನಾವು ಮತ್ತೆ ಕೂಡ ಈ KYC ಮಾಡಿಸ್ಕೊಳ್ಬೇಕಂತ ಕೇಳ್ತಾಯಿದ್ರು. ನೀವು ಫ್ರೂಟ್ಸ್ ಐ ಡಿ ಹೊಂದಿದ್ರಿ ಅಂತಂದರೆ ಕಡ್ಡಾಯವಾಗಿ ನೀವು ಮತ್ತೆ ಈ KYC ಅಂತಂದರೆ ಸೆಂಟ್ರಲ್ ಫಾರ್ಮರ್ ಐ ಡಿಗೋಸ್ಕರ ಈ KYC ಮಾಡಿಸ್ಕೊಳ್ಳೋದು ಮತ್ತು ಫಾರ್ಮರ್ ಕನ್ಸೆಂಟ್ ಮಾಡಿಸ್ಕೊಳ್ಳೋದು ಅವಶ್ಯಕತೆ ಮತ್ತು ಕಡ್ಡಾಯವಾಗಿ ಮಾಡಿಸಲೇಬೇಕು ಅಂತ ಕೃಷಿ ಇಲಾಖೆ ಕಡೆಯಿಂದನೇ ಸೂಚನೆ ಕೊಟ್ಟಿರುವಂಥದ್ದು. ಹೀಗಾಗಿ ಪ್ರತಿಯೊಬ್ಬರು ಕೂಡ ರೈತರು ಈ KYC ಮತ್ತು ಫಾರ್ಮರ್ ಕನ್ಸೆಂಟ್ ಮಾಡಿಸ್ಕೊಳ್ಬೋದು. ಮಾಡಿಸ್ಕೊಂಡ ಮೇಲೆ
ನಿಮ್ಗೆ ಏನಾಗುತ್ತೆ ಸೆಂಟ್ರಲ್ ಐ ಡಿ ಜನ್ರೇಟ್ ಆಗುತ್ತೆ ವೀಕ್ಷಕರೇ. ಸೆಂಟ್ರಲ್ ಐ ಡಿ ಜನ್ರೇಟ್ ಆಯಿತು ಅಂತಂದರೆ ಮುಂದೆ ಬರ್ತಕ್ಕಂಥ ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು, ಸೌಲಭ್ಯಗಳಾಗಿರ್ಬೋದು ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಇಲ್ಲ ಅಂತಂದರೆ ಈ ಒಂದು ಯೋಜನೆಗಳಿಂದ ಅಂತಂದರೆ ಕೇಂದ್ರ ಸರ್ಕಾರದ ಯಾವೆಲ್ಲ ಯೋಜನೆಗಳು ರೈತರಿಗೋಸ್ಕರ ಇದ್ದಾವೆ ಅಂತಹ ಯೋಜನೆಗಳಿಂದ ನೀವು ವಂಚಿತರಾಗಬಹುದು ವೀಕ್ಷಕರೇ. ಹೀಗಾಗಿ ಕೂಡ ಕೇಂದ್ರ ಸರ್ಕಾರದಿಂದ ಈ ಒಂದು ಸೆಂಟ್ರಲ್ ಫಾರ್ಮರ್ ಐ ಡಿಗಳನ್ನು ಮಾಡಿಸ್ಕೊಳ್ಬೇಕು ಅಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪ್ರತಿಯೊಬ್ಬರು ಕೂಡ ಈ KYC ಮಾಡಿಸ್ಕೊಳ್ಳಿ ಮತ್ತು ಫಾರ್ಮರ್ ಕನ್ಸೆಂಟ್ನ ಮಾಡಿಸ್ಕೊಳ್ಳಿ. ಅದರ ಸಲುವಾಗಿ ಇವಾಗ PM ಕಿಸಾನ್ ಹಣನೂ ಕೂಡ ಬಿಡುಗಡೆ ಮಾಡುವಂಥದ್ದು ಪ್ರೋಸೆಸ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 22ನೇ ಕಂತಿನನ್ನು ಬಿಡುಗಡೆ ಮಾಡಲಿದ್ದಾರೆ ವೀಕ್ಷಕರೇ. ಅಂತಂದರೆ ಈ ಒಂದು ಮಾರ್ಚ್ 15ನೇ ತಾರೀಕು ಒಳಗಾಗಿ ನಿಮಗೆ ಬರುತ್ತೆ, ಜಮಾ ಆಗುತ್ತೆ ಅಂತ ಕೇಂದ್ರದ ಮೂಲಗಳಿಂದ ಮಾಹಿತಿನ ಬಂದಿರುವಂಥದ್ದು. ಹೀಗಾಗಿ ಬಂದಿರತಕ್ಕಂಥ ಅಪ್ಡೇಟ್ನೇ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಏನಾದರೂ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನು ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡಿದರು, ಯಾರಿಗೆಲ್ಲ ಹಣನ ಬರೋದಿಲ್ಲ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ 22ನೇ ಕಂತಿನ ಅಂತ ನೋಡೋದಾದರೆ, ಯಾರೆಲ್ಲ ಈ ಒಂದು ಸೆಂಟ್ರಲ್ ಫಾರ್ಮರ್ ಐ ಡಿಗಳನ್ನು ಮಾಡಿಸ್ಕೊಂಡಿಲ್ಲ, ಈ KYC ಮಾಡಿಸಿಲ್ಲ ಮತ್ತು ರೈತರ ಒಪ್ಪಿಗೆ ಪತ್ರ ಅಂತಂದರೆ ಫಾರ್ಮರ್ ಕನ್ಸೆಂಟ್ನ ಮಾಡಿಲ್ಲ ಯಾರೆಲ್ಲ, ಅಂಥವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 22ನೇ ಕಂತಿನ ಬರೋದಿಲ್ಲ. ಮತ್ತು ಯಾರು ಒಂದು ಕುಟುಂಬದಲ್ಲಿ ಇಬ್ಬರು ಈ ಒಂದು ಯೋಜನೆಯ ಲಾಭನ ಪಡಿತಾ ಇದ್ರು ಅಂತಂದರೆ ಅಂಥವರಿಗೂ ಕೂಡ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಬರ್ತಾ ಇಲ್ಲ, ಅವರಿಗೆ ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗುತ್ತೆ. ಈಗಾಗಲೇ ವೀಕ್ಷಕರೇ ಯಾರೆಲ್ಲ ಒಂದು ಅನರ್ಹರು ಅಂತ ಕೇಂದ್ರ ಸರ್ಕಾರದಿಂದನೇ ಗುರುತಿಸಲ್ಪಟ್ಟಿದಂಥ ಅನುಮಾನಾಸ್ಪದ ಯಾರೆಲ್ಲ ಒಂದು ರೈತರಿದ್ದಾರೆ, ಸುಮಾರು ರಾಜ್ಯದಲ್ಲಿ 7 ಲಕ್ಷಕ್ಕೂ ಅಧಿಕ ಅನುಮಾನಾಸ್ಪದ ರೈತರು ಅಂತ ಗುರುತಿಸಲ್ಪಟ್ಟಿದೆ ಅಂತ ಮಾಹಿತಿನ ಬಂದಿರತಕ್ಕಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಹೀಗಾಗಿ ಯಾರೆಲ್ಲ ಒಂದು ರೈತರಿದ್ದೀರ ಬೇಗನೆ ಈ KYC ಮಾಡಿಸ್ಕೊಳ್ಳಿ ಮತ್ತು ಫಾರ್ಮರ್ ಕನ್ಸ್ಟೆಂಟ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟು ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವೆಲ್ಲ ಕಮೆಂಟ್ಸ್ಗಳನ್ನು ಕೇಳಿದಿರಿ. ಎಲ್ಲದರ ಬಗ್ಗೆಯೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನ ಏನಿದೆ ಮಾರ್ಚ್ 15ನೇ ತಾರೀಕು ಒಳಗಾಗಿ ನಿಮಗೆ ಬರುತ್ತೆ ಅಂತ ಕೇಂದ್ರದ ಮೂಲಗಳಿಂದ ಮಾಹಿತಿನ ಬಂದಿರತಕ್ಕಂಥ ಅಪ್ಡೇಟ್ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಈ ಒಂದು ಮಾಹಿತಿನ ಎಲ್ಲ ಕಡೆಯೂ ಶೇರ್ ಮಾಡಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.